ಮಂಡ್ಯ ಡಿಸಿ ಕಚೇರಿ ಬಳಿ ಸರ್ಕಾರಿ ಜಾಗ ಒತ್ತುವರಿಯಾಗಿದ್ದು ಅದರ ತೆರವು ಕಾರ್ಯಾಚರಣೆ ನಡೆಯುತ್ತಿದ್ದು ಅದು ಮೊಟಕುಗೊಂಡಿದೆ. ಹೀಗಾಗಿ ಕರವೇ ತೀವ್ರವಾಗಿ ಖಂಡಿಸಿದೆ. ತೆಗೆತ ಅಧಿಕಾರಿಗಳ ಕಚೇರಿ ಪಕ್ಕ ಇರ್ತಕ್ಕಂಥ ಸಾರ್ವಜನಿಕ ಸ್ವತ್ತು ಏನೋ ಸರ್ಕಾರಿ ಆಸ್ತಿಗಳನ್ನ ಏನು ಅನ್ಯ ವಿವಿಧ ಇದಕ್ಕೆ ಏನೋ ಕಚೇರಿಗಳಿಗೆ ಅತಿಥಿ ಅಂತೇಳಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ದಾಖಲೆ ಆಧಾರದ ಮೇಲೆ ಆ ಕಟ್ಟಡಗಳು ಇರಬೇಕಿತ್ತು. ಆದರೆ ಇವೆಲ್ಲವೂ ಹೆಚ್ಚುವರಿಯಾಗಿ ಬಂದಿರತಕ್ಕಂಥ ವಿಚಾರದಲ್ಲಿ ಸುಮಾರು ನಾವು ಸಂಘಟನೆಯಿಂದ ಹಲವಾರು ಬಾರಿ ಡಿ ಸಿಗೆ, ಎ ಡಿ ಸಿಗೆ ಮತ್ತು ನಗರಸಭೆಯವ್ರಿಗೆ ಎಲ್ರಿಗೂ ಮನವಿ ಮಾಡಿ ಇವತ್ತು ನಗರಸಭೆಯವರು ಬಂದು ಈ ಕಾರ್ಯಾಚರಣೆನ ಮಾಡಿದ್ದಾರೆ. ಏನಾಗಿದೆ ಅಂದರೆ ಒತ್ತುವರಿದಾರರು ಹಾಗೂ ಅವರ ಆಪೋಸಿಟ್ ಇರ್ತಕ್ಕಂಥ ಬಿಲ್ಡಿಂಗ್ಗಳು ಇವೆಲ್ಲವನ್ನು ತೆರವುಗೊಳಿಸ್ಕೊ ಬನ್ನಿ ಅಂತೇಳಿ ಅರ್ಧಂಬರ್ಧ ಕೆಲಸ ನಿಂತಿದೆ. ಈ ಕಾರ್ಯಾಚರಣೆ ಪರಿಪೂರ್ಣವಾಗಿ ಆಗಬೇಕು. ಜನಸಾಮಾನ್ಯರು ಡಿ ಸಿ ಕಚೇರಿಗೆ ಸಭೆ ಸಮಾರಂಭಗಳಿದ್ದಾಗ ಹಲವಾರು ಜನ ಬರ್ತಾರೆ. ಇಲ್ಲಿ ಕೂರಕ್ಕೆ ನಿಲ್ಲಕ್ಕೆ ಯಾವತ್ತೂ ವಾಹನ ನಿಲ್ಲಿಸೋಕ್ಕೆ ಜಾಗ ಇಲ್ಲ. ದಯಮಾಡಿ ಏನು ಎಲ್ಲ ಸಂಘ ಸಂಸ್ಥೆಗಳು ಇದ್ದಾವೋ ಅವ್ರಿಗೆ ಕಚೇರಿ ಎಷ್ಟಕ್ಕೆ ಜಾಗವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಡಿನೋಟಿಫಿಕೇಷನ್ನು ಮಾಡಿದಾರೋ ಅಷ್ಟಕ್ಕೇ ಅವ್ರು ಇರಬೇಕು. ಈಗಾಗಲೇ ಇಲ್ಲಿ ಸುಲಭ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ರು ಅಂತೇಳಿ ಅಲ್ಲಿರ್ತಕ್ಕಂಥ ಉದ್ದಕ್ಕೂ ಏನು ಶೌಚಾಲಯ ನಿರ್ಮಾಣ ಆದದ್ದು ಒಂದೇ ಒಂದು ಕಾರಣ. ಇಲ್ಲಿ ಜಿಲ್ಲಾ ಆಹಾರ ನಿಗಮ ಕಚೇರಿಯವರು ಮುಂದಕ್ಕೆ ಬಂದರು. ಅವ್ರು ಬಂದ ಮೇಲೆ ಇನ್ನು ಖಾಸಗಿಯವರು ಮತ್ತು ಸಂಘ ಸಂಸ್ಥೆಯವರು ಎಲ್ಲರೂ ಮುಂದೆ ಬಂದರು. ಇಲ್ಲಿ ಜನಸಾಮಾನ್ಯರು ಓಡಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ನೋಡಿ ಲೇಯಕ ಉದ್ದಕ್ಕೂ ಸ್ಕೂಟರ್ಗಳು ನಿಂತಿವೆ. ಎಲ್ಲಿ ಜನ ಕುರುಕಾಯ್ತದೆ, ಎಲ್ಲಿ ನಿಲ್ಲಕ್ಕಾಯ್ತದೆ? ಡಿ ಸಿ ಕಚೇರಿ ಪಕ್ಕ ಎಲ್ಲವನ್ನು ಆಕ್ರಮಿಸ್ಕೊಂಡ್ರೆ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತೆ. ಈ ಕೂಡಲೇ ಅವೆಲ್ಲವನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮೊಟಕಾಗಿರ್ತಕ್ಕಂಥ ಈ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು. ಹೀಗಾಗಿ ಈ ಥರ ಖಾಸಗಿಯಾಗಿ ನೀವು ಬಾಡಿಗೆ ಕೊಟ್ಕೊಂಡು ಇನ್ನೊಂದು ಮಾಡಿದ್ರೆ ತುಂಬ ನಷ್ಟ ಆಗುತ್ತೆ. ದಯಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ. ಈ ನೆರಳು ಪರಳು ಬಂದು ಕೂತ್ಕೊಂಡ್ರೆ ಮಾಡಿದ್ರೆ ಸ್ಕೂಟ್ರ್ ನಿಲ್ಲಿಸಿದ್ರೆ ಎಲ್ಲದಕ್ಕೂ ಅವಕಾಶ ಇದೆ. ದಯಮಾಡಿ ಅದನ್ನು ತೆರವುಗೊಳಿಸಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೇನೆ.